ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಇಂದು ಪ್ರಧಾನಿ ಮೋದಿ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಅಲ್ಲಿನ ಪೂರ್ವ ಪೀಠಾಧಿಪತಿಗಳಾದಂತಹ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಭೈರವೈಕ್ಯ ಮಂದಿರದ ಉದ್ಘಾಟನೆಯನ್ನು ಪ್ರಧಾನಿ ಮೋದಿಯವರು ಇವತ್ತು ಮಾಡಿರುವಂಥದ್ದು. ಅದು ಸುಮಾರು 80 ಕೋಟಿ ರು ವೆಚ್ಚದಲ್ಲಿ ಶ್ರೀಗಳ ಒಂದು ಭೈರವೈಕ್ಯ ಮಂದಿರದ ನಿರ್ಮಾಣವಾಗಿತ್ತು. ಅದನ್ನು ಪ್ರಧಾನಿ ಮೋದಿಯವರು ಲೋಕಾರ್ಪಣೆಗೊಳಿಸಿರುವಂಥದ್ದು. ಇದಾದ ನಂತರ ಪ್ರಧಾನಿ ಮೋದಿಯವರು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. BGS ಕ್ರೀಡಾಂಗಣದಲ್ಲಿ ಒಂದು ಅತ್ಯದ್ಭುತವಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಬಹುಸಂಖ್ಯೆಯಲ್ಲಿ ಪ್ರಧಾನಿ ಮೋದಿಯವರ ಅಭಿಮಾನಿಗಳು, ಶ್ರೀ ಕ್ಷೇತ್ರದ ಭಕ್ತರು ಕೂಡ ಎಲ್ಲರೂ ನೆರೆದಿದ್ರು. ವೇದಿಕೆಯಲ್ಲಿ ಈಗಿನ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು, ಅವರ ಜೊತೆಗೆ ಕೇಂದ್ರ ಸಚಿವರಾದಂತಹ HT ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ವಿಪಕ್ಷ ನಾಯಕರಾದಂತಹ R ಅಶೋಕ್ ಅವರು, ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಎಲ್ಲರೂ ಕೂಡ ನೆರೆದಿದ್ರು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಅಂತ ಹೇಳಿದ್ರೆ ಮೋದಿ ಅವರು ಭಾಷಣದಲ್ಲಿ ಏನೇನು ಮಾತನಾಡ್ತಾರೆ, ಯಾವ ರೀತಿಯಾಗಿ ಭಾಷಣವನ್ನು ಮಾಡ್ತಾರೆ, ಜನರನ್ನ ಕುರಿತು ಏನು ಮಾತಾಡ್ತಾರೆ ಮೋದಿಯವರು ಅನ್ನುವಂಥದ್ದಕ್ಕೆ ಬಹಳ ಕಾತರತೆಯಿಂದ ಕಾದಿದ್ರು. ಮೋದಿಯವರು ಬರೋಬ್ಬರಿ ಒಂದು 20 ನಿಮಿಷಗಳಿಗೂ ಹೆಚ್ಚು ಕಾಲ ಒಂದು ಭಾಷಣವನ್ನು ವೇದಿಕೆಯಲ್ಲಿ ಮಾಡ್ತಾರೆ. ಬಹಳ ಸುಂದರವಾಗಿ ಮಂಡ್ಯ ಜನರನ್ನ, ಮಂಡ್ಯ ಒಂದು ಜಿಲ್ಲೆಯನ್ನು ಹೊಗಳಿದ್ದಾರೆ ಪ್ರಧಾನಿ ಮೋದಿಯವರು. ಕಬ್ಬನ್ನು ಹೇಗೆ ಬೆಳೀತಾರೋ, ಇಲ್ಲಿ ಕಬ್ಬಿನಷ್ಟೇ ಸಿಹಿಯಾದಂಥ ಮನಸ್ಸುಳ್ಳಂಥವರು, ಕಬ್ಬಿನಷ್ಟೇ ಸಿಹಿಯಾದಂಥ ಮಾತುಗಳನ್ನು ಆಡುವಂಥವರು ಮಂಡ್ಯ ಜನತೆ ಅನ್ನುವಂಥ ರೀತಿಯಲ್ಲಿ ಶ್ಲಾಘಿಸಿದ್ದಾರೆ ಮಂಡ್ಯ ಜನರನ್ನು. ಇದರ ಜೊತೆಗೆ ಈ ಜಿಲ್ಲೆಯ ಈ ಭಾಗದ ಜನರು ಯಾವುದರಲ್ಲೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಬುದ್ಧಿವಂತರೇ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಅದರ ಜೊತೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಮತ್ತು ಪೂರ್ವ ಪೀಠಾಧಿಪತಿಗಳಾದಂತಹ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೊಡುಗೆ ಎಷ್ಟಿದೆ, ಏನಿದೆ, ಏನೆಲ್ಲ ಸಮಾಜಕ್ಕಾಗಿ ಮಾಡಿದ್ದಾರೆ, ಇದೆಲ್ಲವನ್ನೂ ಕೂಡ ಪ್ರಧಾನಿ ಮೋದಿಯವರು ಮಾತನಾಡ್ತಾರೆ. ಇದಾದ ಮೇಲೆ ವಿಕಸಿತ ಕರ್ನಾಟಕ ಮತ್ತು ವಿಕಸಿತ ಭಾರತಕ್ಕೆ ನಾವು ಏನು ಮಾಡಬೇಕು, ಏನು ಮಾಡಿದರೆ ವಿಕಸಿತ ಕರ್ನಾಟಕ, ವಿಕಸಿತ ಭಾರತ ಆಗುತ್ತೆ ಅನ್ನುವಂಥದ್ದಕ್ಕೆ ನನ್ನ 10 ಆಗ್ರಹಗಳಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಕೋಟ್ ಮಾಡ್ತಾ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮೊದಲನೇದು, ಆ ಭಾಗಕ್ಕೆ ಜೀವನಾಡಿಯಾಗಿರುವಂತಹ ಕಾವೇರಿಯನ್ನು ನೆಲೆಸ್ಕೊಳ್ತಾ ದಯವಿಟ್ಟು ಎಲ್ಲರಿಗೂ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು ಪ್ರಧಾನಿ ಮೋದಿಯವರು. ನೀರನ್ನು ಉಳಿಸಿ, ಸುಖ ಸುಮ್ಮನೆ ನೀರನ್ನು ವ್ಯರ್ಥ ಮಾಡಬೇಡಿ, ನೀರನ್ನು ಉಳಿಸುವಂಥದ್ದು ಮೊದಲನೇ ಪಾಯಿಂಟು. ಇದಾದ ಮೇಲೆ ಎಲ್ಲರೂ ಕೂಡ ನಿಮ್ಮವರಿಗೋಸ್ಕರ, ಮುಂದಿನ ತಲೆಮಾರಿಗೋಸ್ಕರ ಒಂದೊಂದು ಗಿಡ ಮರವನ್ನು ನೆಡಿ, ಮರಗಳನ್ನು ಬೆಳೆಸಿ, ಪ್ರಕೃತಿಯನ್ನು ಬೆಳೆಸಿ ಅನ್ನುವಂಥದ್ದು ಎರಡನೇ ಪಾಯಿಂಟನ್ನು ಹೇಳ್ತಾರೆ. ಮೂರನೆಯದ್ದು, ನೀವು ಒಳಗಡೆನೇ ಇರಿ, ಹೊರಗಡೆನೇ ಇರಿ, ನಿಮ್ಮ ಸುತ್ತಮುತ್ತಲ ಏನೇ ಇರಲಿ ಆದರೂ ಕೂಡ ಎಲ್ಲರೂ ಕೂಡ ಶುಚಿತ್ವವನ್ನು, ಸ್ವಚ್ಛತೆಯನ್ನು ಕಾಪಾಡಿ ಅನ್ನುವಂಥದ್ದು ಮೂರನೇ ಪಾಯಿಂಟನ್ನು ಆಗ್ರಹ ಮಾಡ್ತಾರೆ. ಇದಾದ ಮೇಲೆ ನಾವಿರುವಂತಹ ದೇಶವನ್ನು ಪ್ರೀತಿಸಿ, ದೇಶದ ಬಗ್ಗೆ ತಿಳಿದುಕೊಳ್ಳಿ, ಇಲ್ಲಿರುವಂತಹ ಏನು ಅತ್ಯದ್ಭುತವಾದಂತಹ ಕಲೆಗಳಿರಬಹುದು, ಟೂರಿಸಂ ಪ್ಲೇಸಸ್ ಇರಬಹುದು, ಅದೆಲ್ಲವನ್ನು ಕೂಡ ತಾವು ನೋಡಿ, ಸುತ್ತಾಡಿ, ದೇಶವನ್ನು ಆಸ್ವಾದಿಸಿ ಅನ್ನುವಂಥ 4ನೇ ಪಾಯಿಂಟ್ ಹೇಳ್ತಾರೆ. 5ನೇದಾಗಿ, ದೇಸಿ ಉತ್ಪನ್ನಗಳು, ನಮ್ಮದೇ ಆದಂತಹ ಉತ್ಪನ್ನಗಳು, ಪ್ರಾಡಕ್ಟ್ಸ್ ಮತ್ತು ಉತ್ಪಾದಕರನ್ನು ಪೋಷಿಸುವಂತಹ ಕೆಲಸ ಮಾಡಿ. ಬೇರೆ ಇನ್ಯಾವುದೋ ಒಂದು ಉತ್ಪನ್ನಗಳನ್ನು ಓಲೈಸುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಪ್ರೀತಿಸೋದಕ್ಕಿಂತ ದೇಸಿ ಉತ್ಪನ್ನಗಳನ್ನು, ಉತ್ಪಾದಕರನ್ನು ಪೋಷಿಸಿ ಎನ್ನುವಂಥದ್ದು. ಇದಾದ ನಂತರ ರೈತರಿಗೆ ಕೆಮಿಕಲ್ ಮುಕ್ತವಾದಂತಹ ಕೃಷಿಯನ್ನು ಮಾಡಿ ಅನ್ನುವಂಥ ಕರೆಯನ್ನು ಕೊಡ್ತಾರೆ. ಯಾವುದಾದೋ ಗೊಬ್ಬರಗಳು, ಏನೇನೋ ಕೆಮಿಕಲನ್ನು ಬೆಳೆಸಿ ಬೆಳೆ ಬೆಳೆಯೋದಕ್ಕಿಂತ ಕೆಮಿಕಲ್ ಮುಕ್ತವಾದಂತಹ ಕೃಷಿಯನ್ನು ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ಕೃಷಿಕರು ಅಂದರೆ ರೈತರಿಗೆ ಮಾಡ್ತಾರೆ. ಇದಾದ ಮೇಲೆ ದೇವೇಗೌಡರನ್ನು ಹೊಗಳ್ತಾ ಮಾಜಿ ಪ್ರಧಾನಿಗಳು ರಾಗಿ ಮುದ್ದೆಯನ್ನು ಇಡೀ ದೇಶಕ್ಕೆ ಪರಿಚಯಿಸಿದಂಥವರು. ಈ ವಯಸ್ಸಿನಲ್ಲೂ ಅವರು ಆರೋಗ್ಯಕರವಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಗಿ ಮುದ್ದೆಯೇ ಕಾರಣ. ಹೀಗಾಗಿ ನಾನು ಯುವಕರನ್ನು ಕೇಳಿಕೊಳ್ತೇನೆ, ಹೆಚ್ಚಾಗಿ ನಿಮ್ಮ ಆಹಾರಗಳಲ್ಲಿ ಸಿರಿಧಾನ್ಯಗಳನ್ನು ಬಳಸಿ, ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಿ, ಸಿರಿಧಾನ್ಯಗಳನ್ನು ಬಳಸಿ ಅನ್ನುವಂಥದ್ದನ್ನು ಯುವ ಪೀಳಿಗೆಗೆ ಹೇಳುತ್ತಾರೆ. ಮುಂದುವರೆದಂತೆ ಯುವ ಪೀಳಿಗೆಗೆ ಹೇಳುವಂಥದ್ದು, ತಾವೆಲ್ಲರೂ ಕೂಡ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಬೇಕು, ಯೋಗವನ್ನು ಮಾಡಿ, ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಳ್ಳಿ, ಆಟಗಳನ್ನು ಆಡಿ, ಫಿಟ್ಟಾಗಿರಿ, ಫಿಟ್ನೆಸ್ಸನ್ನು ಮಾಡಿಕೊಳ್ಳಿ ಅನ್ನುವಂಥದ್ದನ್ನು ಯುವಕರಿಗೆ ಹೇಳುತ್ತಾರೆ. ಕಡೆಯದಾಗಿ 9ನೇ ಆಗ್ರಹದಲ್ಲಿ, ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳಿ, ಬೇರೆಯವರಿಗೆ, ಪರರಿಗೆ ಸಹಾಯ ಮಾಡುವಂತಹ, ಸೇವೆ ಮಾಡುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತ 9 ಆಗ್ರಹಗಳನ್ನು ಪ್ರಧಾನಿ ಮೋದಿ ಜನತೆ ಮುಂದೆ ಇಡ್ತಾರೆ. ಇದೆಲ್ಲವನ್ನು ಕೂಡ ನಾವು ರೂಢಿಸಿಕೊಂಡ್ರೆ, ಮಾಡಿದರೆ ಖಂಡಿತವಾಗಿಯೂ ವಿಕಸಿತ ಕರ್ನಾಟಕ, ವಿಕಸಿತ ಭಾರತ ಆಗುತ್ತೆ ಅನ್ನುವಂಥದ್ದನ್ನು ಪ್ರಧಾನಿ ಮೋದಿಯವರು ಇವತ್ತು ಆದಿಚುಂಚನಗಿರಿಯ ಒಂದು ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.